ಸರ್ ಇಲ್ಲಿ 113 ವಾರ್ಡ್ ಕೋಣೆನಗರದಲ್ಲಿ ಭಾರಿ ಇದಾಗ್ತಾ ಇದೆ ಸರ್, ನಾಯಿಗಳ ಕಾಟ ಮಕ್ಕಳಿಗೆಲ್ಲ ಕಷ್ಟ ಇದೆ. ಆಮೇಲೆ ಹಸು, ಮೇಕೆ, ಕುರಿ, ಕೋಳಿ ಯಾವುದನ್ನು ಬಿಡ್ತಾ ಇಲ್ಲ. ಇಲ್ಲಿ ಜನರು ಭಯಭೀತರಾಗಿ ಪಾಪ ಮಕ್ಕಳನ್ನ ಸ್ಕೂಲ್ ಕರ್ಕೊಂಡು ಹೋಗೋದಕ್ಕೂ ಒಬ್ರು ಇಬ್ರು ಮಕ್ಕಳನ್ನ ಕರ್ಕೊಂಡು ಹೋಗಿ ಬಿಡ್ತಾ ಇದ್ದಾರೆ. ಇಲ್ಲಿ ವಾರ್ಡ್ ಅಲ್ಲಿ ಯಾರೇ ಲೀಡರ್ಗಳಾಗ್ಲಿ, ಯಾರೇ ಪ್ರೀವಿಯಸ್ ಕೌನ್ಸಿಲರ್ಸ್ ಆಗ್ಲಿ, MLAಗಳಾಗ್ಲಿ ಯಾವುದು ಅವ್ರು ಎಚ್ಚರಿಸ್ಕೊಳ್ತಾ ಇಲ್ಲ ಇದ್ರ ಬಗ್ಗೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತೂ ಕಾರ್ಪೊರೇಷನ್ ಅಲ್ಲಿ ಸತ್ತೋಗ್ಬಿಟ್ಟಿದೆ. BBMPಯಲ್ಲಿ ಅವ್ರು ಬಂದ್ಬಿಟ್ಟು ಯಾವುದೇ ಒಂಥರ ಇದು ಮಾಡೋದಿಲ್ಲ. ಇಲ್ಲಿ ಬಂದ್ಬಿಟ್ಟು ಒಂದು ಹಂದಿ ಮಾಂಸದ ಅಂಗಡಿ ಇದೆ, ಅವರು ಲೈವ್ ಮಟನ್ ಅದು ಇದು ಹಾಕಿರ್ತಾರೆ, ಅದನ್ನ ತಿನ್ನೋದಕ್ಕೆ ಇಲ್ಲಿ ಗುಂಪು ಕಟ್ಕೊಂಡು ನಾಯಿ ಬರುತ್ತೆ. ಅದು ಬಂದ್ಬಿಟ್ಟು ಕಚ್ಚಿ ತುಂಬಾ ಜನ ಹಾನಿ ಆಗುತ್ತೆ. ನಿನ್ನೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ರೆ ಒಬ್ರು ಪೊಲೀಸ್ ಅವ್ರು ಬರ್ತಾರೆ ಅದನ್ನ ಕೇಳೋದಿಕ್ಕೆ. ಆ ಪೊಲೀಸ್ ಅವ್ರು ಬಂದ್ಮೇಲೆನು ಅವ್ರನ್ನ ಕಚ್ಚಿಬಿಡುತ್ತೆ ನಾಯಿ. ಆ ತರ ಆಗಿದೆ ಸರ್ ನಮ್ಮ ಸಿಚುವೇಶನ್. ಪೊಲೀಸ್ ಅವ್ರಿಗೂ ಇಲ್ಲಿ ಇದೂ ಇಲ್ಲ, ಅವ್ರಿಗೆ ಕಾಪಾಡೋದಕ್ಕೆ ಆಗ್ತಾ ಇಲ್ಲ ನಾಯಿಗಳಿಂದ. BBMP ಅಂತೂ ಭಾರಿ ವರ್ಷದಾಗಿ ನಡೆಸ್ಕೊಂತ ಇದಾರೆ. ಬೀದಿ ರಂಪಾಟದಿಂದ ಹಿಂಗೆಲ್ಲ ಆಗ್ತಾ ಇದೆ ಸರ್. ಮಕ್ಕಳನ್ನ ಸ್ಕೂಲ್ ಕರ್ಕೊ ಬರ್ಬೇಕಂದ್ರೆ ತುಂಬಾ ಭಯ ಆಗ್ತಾ ಇದೆ ಸರ್. ಬಿಟ್ಬಿಟ್ಟು ಹೋಗಕ್ಕೂ ಆಗ್ತಾ ಇಲ್ಲ. ಇವ್ರು ಓಡಾಡ್ತಾರೆ ಮೇಲೆ ಕೆಳಗೆ ಹಿಂಗ್ ಓಟ ಆಡ್ತಾ ಇರ್ತಾರೆ. ID ಕಾರ್ಡ್ ಇಲ್ಲ, ಬ್ಯಾಸ್ಕೆಟ್ ಇಲ್ಲ, ಎತ್ಕೋಬರ್ಕ್ ಹೋಗದೆ ನಾಯಿ ಹಿಂದ್ಗಡೆನೆ ಕಚ್ಚಕ್ ಬರ್ತಾ ಇದೆ ಸರ್. ತುಂಬಾನೇ ಭಯ ಆಗ್ತಾ ಇದೆ. ಬಿಟ್ಬಿಟ್ಟು ಹೋಗಕ್ಕೂ ಭಯ ಆಗ್ತಾ ಇದೆ. ಆಟೋ ಬಂದು ಏರ್ಸ್ಬಿಟ್ಟೆ ಮನೆಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂತ ಇದೆ. ನಮ್ಮ ಮಗಳು ಇಲ್ಲಿ ಗಾಡಿಯಲ್ಲಿ ಕರ್ಕೊಂಡು ಹೋಗಿದೆ ಸರ್. ಸ್ಕೂಲಿಂದ ಕರ್ಕೊಂಡ್ಬಂದ್ರೆ ಹಿಂದ್ಗಡೆ ಕಚ್ಬಿಟ್ಟಿದೆ ಸರ್. ಕಚ್ಬಿಟ್ಟು ಹೋಗಿ ಕೇಳಿದ್ರೆ ನಮ್ದಿಲ್ಲ ನಿಮ್ದಿಲ್ಲ ಹೇಳ್ತಾರೆ. ಇವಾಗ ಹೊಡೆದ್ರೆ ನಮ್ದು ನಾಯಿನ ಹೋಗಿ ಕೇಸ್ ಕೊಟ್ಟಿದ್ದಾರೆ. ಹುಡುಗ ಮೇಲೆ ಕೇಸ್ ಕೊಟ್ಟು ಚಪ್ಪಲಿ ಹೊಡಿದ್ದಾರೆ. ಚಪ್ಪಲಿ ಯಾರು ಗೊತ್ತಿಲ್ಲ, ಹಿಂದಿಯವ್ರು ಬಂದು ಹಿಂದ್ಗಡೆ ಚಪ್ಪಲಿ ಹೊಡೆದಿದ್ದಾರೆ ಸರ್. 2 ಸಲ ಕಚ್ಚಿದೆ. ಹೋಗ್ಬಿಟ್ಟು ಕೇಳಿದ್ರೆ ನಂದಿಲ್ಲ ನಿಂದಲ್ಲ ಹೇಳ್ತಾರೆ. ನಾಯಿ ಬೀದಿಲಿರೋ ನಾಯಿ ಕೇಳಿದ್ರೆ ಹಂಗೆ ಮಾಡ್ತಾರೆ ಸರ್ ಇಲ್ಲಿರೋರು. ಆದರೆ ವಿಶ್ವೇಶ್ವರ ಗ್ರೌಂಡ್ ಒಳಗಡೆ ನನ್ನ ಹಸು ಮೇಕೆಲ್ಲ ಇದೆ. ನಾನು ಬಿಟ್ಟು ಮೇಯಿಸ್ಕೊಂಡಿದ್ದೀನಿ. ನಾನು ಆ ಮನೆಗೆ ಬಂದಮೇಲೆ ಈ ಹಸುನ ಒಂದು ಮೇಕೆನ ಕಚ್ಚಿ ತಿಂದಿದೆ. ನಾನು ಅದನ್ನ ಹೋಗಿ ಹೊಡೆದಿದ್ದಕ್ಕೆ ಅವ್ರು ಏನಕ್ಕೆ ಹೊಡೆದೆ ಹಂಗಂತ ಬಂದು ನನಗೆ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ ಹಿಂದಿಯವರು. ಆಮೇಲೆ ಅದು ಏನಕ್ಕೆ ಹೊಡೆದು ಆಮೇಲೆ ಚಪ್ಪಲಿಯಲ್ಲಿ ಬೇರೆ ಹೊಡೆದವ್ರು ನನ್ನ. ಆ ಹಿಂದಿಯವ್ರ ಹೆಸರು ಅದೇನೋ ಹೆಸರು ನನ್ಗೆ ಗೊತ್ತಿಲ್ಲ. ಆ ಚಪ್ಪಲಿಯಲ್ಲಿ ಹೊಡೆದ್ಬಿಟ್ಟು ಆಮೇಲೆ ಅವ್ರು ಆ ನಾಯಿಗೆ ಜೀವ ಇತ್ತು, ಆದರೆ ಏನು ಸಾಯ್ಲಿಲ್ಲ. ಅವ್ರು ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದಾರೆ. ನಾನು ಅವ್ರು ಪೊಲೀಸ್ ಅವ್ರು ಬಂದಿದ್ರು, ಅವರಿಗೆ ತೋರಿಸಿದೆ ನಾಯಿ ಈ ತರ ಆಗಿದೆ ನೋಡಿ ಸರ್, ನಮ್ದು ಈಗ ಫುಲ್ಲು ಬೋಟ್ ಎಲ್ಲ ಆಚೆ ಬಂದ್ಬಿಟ್ಟಿದೆ. ನಾನು ಹೋಗಿ ಆಮೇಲೆ ಸರ್ ಅವ್ರ ಮೇಲೂ ಮೂರು ಜನ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆಮೇಲೆ ತಿರ್ಗಾ ಎಂಕ್ವೈರಿಗೆ ನೆನ್ನೆ ಪೊಲೀಸ್ ಅವ್ರು ಬಂದಿದ್ರು. ನಾನು ಅವ್ರ ಲೊಕೇಶನ್ ನನ್ಗೆ ಕಳ್ಸು, ನಾನು ಬರ್ತೀನಿ ಅಂತ ಹೇಳಿದ್ರು. ಅವ್ರ ಲೊಕೇಶನ್ ಕಳ್ಸ ತಕ್ಷಣ ಅವ್ರು ಏನ್ ಹೇಳಿದ್ರು, ಸರಿ ಬಂದ ಇಲ್ಲೇ ಬಂದ್ರು ಈ ಜಾಗದಿಗೆ. ಬಂದ ತಕ್ಷಣ ಅವ್ರಿಗೆ ಕಚ್ಚಿದ್ದಾರೆ. ಕಚ್ಚಿ ತಿರ್ಗಾ ಫೋನ್ ಮಾಡಿದ್ದಾರೆ, ನಾಯಿ ನನ್ನ ಕಚ್ಚಿದೆ ಅದಂತ. ಇವಾಗ ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದವ್ರೆ. ನಮ್ಮ ಮನೆಯಲ್ಲಿ ಕೋಳಿ ಮರಿ ತುಂಬಾ ಇಟ್ಕೊಂಡಿದೀವಿ. ಈ ನಾಯಿ ಫುಲ್ ಕಚ್ಚಾಗ್ತದೆ. ಒಡ್ಕೊಂಡಿದ್ದಕ್ಕೆ ನಮ್ಮ ನಾಯಿ ಏಕೆ ಹೊಡ್ತೀರಾ ಹೇಳ್ತಾ ಇದಾರೆ. ಈ ಜಗಳ ಕೋಳಿ ಮರಿ ಜಗಳಕ್ಕೆ ಜಾತಿ ನಮ್ ಜಾತಿ ಇದು ಕೇಸ್ಟ್, ಈ ತರ ಕೇಸ್ಟು, ನಿಮ್ ಕೇಸ್ಟ್ ಲೋಕಲ್ ಕೇಸ್ಟು ಹೇಳ್ಬಿಟ್ಟು ಕೇಸ್ಟ್ ಮಾತಾಡ್ತಾ ಇದಾರೆ. ಏನ್ ಸರ್ ಹಂಗೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.